ಅಲ್ಲ ಇಷ್ಟು ದಿನ ನಾನ್ ಮಾತಾಡ್ಸಿದ್ರೆ ಬೋ 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 ಅಂತ ಜಗಳ ಮಾಡ್ಕೊಂಡ್ ಬರ್ತಾ ಇದ್ದ, ಆದ್ರೆ ಇವಾಗ ನೋಡಿದ್ರೆ ಫುಲ್ ಅವಾಯ್ಡ್. ನಾನ್ ನೋಡಿದ್ರು ನೋಡ್ತಿಲ್ದಿರೋ ತರ ಹೋಗ್ತಾನೆ, ಮಾತಾಡ್ಸಿದ್ರೆ ಮುಖ ತಿರ್ಸ್ಕೊಳ್ತಾನೆ. ಅಬ್ಬಬ್ಬಾ, ಇವನ್ ಹತ್ರ ಕಲಿಬೇಕು. ಯಾಕಣ್ಣ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ಯಾ? ಏನೋ ಗೊತ್ತಿಲ್ದವ ಕೇಳ್ತಾ ಇದೆಯಲ್ಲ ಚಂದ್ರು, ಹಾಗೆ ನೋಡಿದ್ರೆ ನಿನ್ ಕಣ್ಣು ತುಂಬಿಕೊಂಡಿದ್ದೆ. ಅದೇನೋ ಗೊತ್ತಿಲ್ಲ ಅಣ್ಣ, ಕೆಲವು ಸಂಬಂಧಗಳನ್ನ ನೆನ್ಸ್ಕೊಂಡ್ರೆ ಮನಸ್ಸಲ್ಲಿ 3-4 ಅಭಿಪ್ರಾಯಗಳು ಹುಟ್ಟುತ್ತೆ. ಸಲ ಒಬ್ಬ ವ್ಯಕ್ತಿನ ನೆನ್ಸ್ಕೊಂಡ್ರೆ ಮುಜೆಲ್ಲ ಉರಿಯುತ್ತೆ, ಕೋಪ ಬರುತ್ತೆ. ಅದೇ ವ್ಯಕ್ತಿನ ಇನ್ನೊಂದ್ಸಾರಿ ನೆನ್ಸ್ಕೊಂಡ್ರೆ ಮನಸ್ಸು ಭಾರವಾಗುತ್ತೆ. ಗಿರ್ಜಾ ಬಗ್ಗೆ ಮಾತಾಡ್ತಾ ಇದೆಯಾ ಚಂದ್ರು? ಹೌದು ಅಣ್ಣ. ಅಣ್ಣ, ನಿನಗೆ ನೆನಪಿದ್ಯಾ 30 ವರ್ಷಗಳ ಹಿಂದೆ ಗಿರಿಜಾ ನಮ್ಮೂರಿನ ದೇವಸ್ಥಾನದಲ್ಲಿ ಹರಿಕತೆ ಹೇಳೋದಕ್ಕೆ ಶುರು ಮಾಡಿದ್ರೆ ಊರಿನ ಜನ ಎಲ್ಲ ಸೇರ್ಕೋತಾ ಇದ್ರು. ಅವಳು ಒಂದ್ಸರಿ ಹರಿಕತೆ ಹೇಳಕ್ ಶುರು ಮಾಡಿದ್ರೆ ಕೊನೆಯವರೆಗೂ ಒಂದೇ ಒಂದು ಪದನೂ ತೊದಲ್ತಾ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ಆಗ್ತಾ ಇದ್ಲು. ಎಷ್ಟೇ ಆದ್ರು ಅಪ್ಪನ ರಕ್ತ ಅಲ್ಲ ಚಂದ್ರು. ನಾವು ಚಿಕ್ಕವರಾಗಿದ್ದಾಗ ಅಪ್ಪ ಎಷ್ಟು ಚೆನ್ನಾಗಿ ಹರಿಕತೆ ಮಾಡ್ತಿದ್ರಲ್ವಾ. ಅಪ್ಪ ಆದ್ಮೇಲೆ ಈ ವಿಷಯದಲ್ಲಿ ಸರಸ್ವತಿ ನಮಗೂ ಒಲಿಲಿಲ್ಲ. ಅದು ಒಂದಿದ್ದು ಗಿರ್ಜಾಗನೆ. ಅವಳು ಆ ಮನೆ ಕೆಲಸವನ್ನ ಮದುವೆ ಮಾಡ್ಕೊಂಡು ಬಂದಿದ್ದ ದಿವಸ ಅವಳ ಜೊತೆಗೆ ಅವಳ ನೆನಪು ಯಾವ್ದು ಇರಬಾರ್ದು ಅಂತ ಅವಳ ಫೋಟೋ, ಬಟ್ಟೆ, ಹಾರ್ಮೋನಿಯಂ ಪೆಟ್ಟಿಗೆ ಎಲ್ಲ ಬಿಸಾಕಿದ್ವಿ. ಅವತ್ತಿಂದ ಇಲ್ಲಿವರೆಗೂ ಅವಳು ಯಾವತ್ತೂ ಹರಿಕತೆ ಮಾಡಿದ್ದೇ ಇಲ್ಲ. ಅವತ್ತು ಎಷ್ಟು ಚೆನ್ನಾಗಿ ಹರಿಕತೆ ಹೇಳ್ತಾ ಇದ್ಲು, ಇವತ್ತು ಕೂಡ ಅಷ್ಟೇ ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಅದೇ ಭಾವ, ಅದೇ ಉತ್ಸಾಹ. ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ದಾರಿಯನ್ನ ತೋರಿಸಿ ಅವರನ್ನ ಸದೃಢರಾಗಿ ಮಾಡಬೇಕು. ರಾಮನ ಕತೆ, ಕೃಷ್ಣನ ಕತೆ, ಧೀರರ ಕತೆ, ಶೂರರ ಕತೆ ಹೇಳಿ ಅವರ ಮನಸ್ಸಿನಲ್ಲಿ ಭಕ್ತಿ ಭಾವನೆಯನ್ನು ಮೂಡಿಸ್ಬೇಕು. ಈಗಿನ ಕಾಲದ ಮಕ್ಕಳಿಗೆ ರಾಮ ಯಾರು ಕೃಷ್ಣ ಯಾರು ಅಂತಲೇ ಗೊತ್ತಿಲ್ಲ. ನೀವು ಪರೀಕ್ಷೆ ಮಾಡಿ ಲೋ ರಾಮ ಯಾರೋ, ಅದೇ ನಮ್ ಪಕ್ಕದ ಮನೇಲಿ ಇದ್ದಾನಲ್ಲ ಅವನ್ ತಾನೆ ಅನ್ನುವ ಮಟ್ಟಕ್ಕೆ ಬಂದು ನಾವು ನಿಂತಿದ್ದೀವಿ. ಮಕ್ಕಳಿಗಷ್ಟೇ ಅಲ್ಲ, ನಮಗೂ ಕೂಡ ನಮ್ಮ ದೇವರು ನಮ್ಮ ಧರ್ಮ ಅಂದ್ರೆ ಅಷ್ಟೊಂದು ರುಚಿಸಲ್ಲ. ನೀವು ಪರೀಕ್ಷೆ ಮಾಡಿ ನಮ್ಮ ಜನಗಳಿಗೆ ನಮ್ಮ ದೇವರ ಧರ್ಮದ ಬಗ್ಗೆ ಹೇಳಿ ಅವ್ರು ಕೇಳಲ್ಲ. ಹಿಂದಿನ ಕಾಲದಲ್ಲಿ ರಾಮದೇವರು ಮಲಗಿರುವಾಗ ಕಪ್ಪನಾದ ಲಕ್ಷ್ಮಣ ಬಿದ್ದು ಅಟ್ಟಗಾಗಿ ಕಾಯ್ದ. ಅಲ್ಲ, ಗಿರಿಜಾ ಹರಿಕತೆ ಮಾಡ್ತಾ ಇದ್ದಾಳ ಕಡೆ. ಅಯ್ಯೋ, ನನ್ನ ಮಕ್ಕಳು ಬೇರೆ ಇಲ್ಲೇ ಇದ್ದಾರೆ. ಇಲ್ಲದೆ ಇದ್ದಿದ್ರೆ ನಾನು ಅಲ್ಲಿಗೆ ಹೋಗಿ ಗಿರಿಜಾ ಎದುರುಗಡೆ ಕೂತ್ಕೊಂಡು ಹರಿಕತೆ ಕೇಳ್ಬೋದಾಗಿತ್ತು. ಅತ್ತೆ, ನಿಮ್ಮ ಮಕ್ಕಳು ಸುಮ್ಮನೆ ನಿಂತಿಲ್ಲ, ಗಿರಿಜಾ ಮಾಡೋ ಹರಿಕತೆನ ಕೇಳ್ಕೊಂಡು ನಿಂತಿದ್ದಾರೆ. ಏನಿದೆ ಆಶ್ಚರ್ಯ. ಅಣ್ಣ ತಮ್ಮನ ಕಾಲ್ ಹೆಸಕದ ಎಲ್ಲ ಗೊಡ್ಡು ಪುರಾಣ. ಈಗಿನ ಕಾಲಕ್ಕೆ ಕಥೆಯನ್ನು ಸ್ವಲ್ಪ ಬದಲಾಯಿಸಿ ಹೇಳಬೇಕು. ಅಣ್ಣ ತಮ್ಮನ ಕಾಲ್ ಹೆಸಕದ ಎಲ್ಲ ಸುಳ್ಳು. ಅದೇ ಅಣ್ಣ ತಮ್ಮನ ಕುತ್ತಿಗೆ ಹೆಸಕದ. ಇರ್ಬೋದು ಆಸ್ತಿ ಪಾಸ್ತಿ ಗಲಾಟೆ ಇದ್ರೂ ಇರ್ಬೋದು ಅನ್ನೋ ಮಟ್ಟಿಗೆ ನಮ್ಮ ಜನ ಬಂದು ನಿಂತಿದ್ದಾರೆ ಹೊರತು ಅವರಿಗೆ ನೀವು ನಿಜ ಹೇಳಿ ಅದು ಅಷ್ಟೊಂದು ರುಚಿಸಲ್ಲ. ಹೀಗೆ ಅವರವರ ಚಿಂತೆ ಅವರವರಿಗೆ ಅಂದ ಹಾಗೆ ಭಗವಂತನಿಗೂ ಸರ್ವದಾ ಒಂದು ಚಿಂತೆ, ನನ್ನ ಭಕ್ತರನ್ನ ಸಲಹುವುದು ಹೇಗೆ ಎಂಬ ಚಿಂತೆ. ತನ್ನ ಕಿರುಬೆರಳಲ್ಲಿ ಜಗತ್ತನ್ನೇ ಆಡಿಸಬಲ್ಲದಂಥ ಕೃಷ್ಣ ಪರಮಾತ್ಮ ಇತ್ತ ಕೌಸಲ್ಯಗೆ ರಾಮನಾದ, ಅತ್ತ ಯಶೋದೆಗೆ ಕೃಷ್ಣನಾದ. ಆದ್ದರಿಂದ ಇವತ್ತಿನ ದಿನ ಒಂದು ರೀತಿಯಾದಂತ ಶುಭ ದಿನ ಅಂದ್ರೆ ಅದು ತಪ್ಪಾಗಲಾರದು. ಅದನ್ನೇ ಪುರಂದರದಾಸರು ಹೇಳ್ತಾರೆ, ಇಂದಿನ ದಿನವೇ ಶುಭ ದಿನವೂ, ಜಗನ್ಮೋಹನನೇ ಕೃಷ್ಣ, ಜಗನ್ಮೋಹನನೇ ಕೃಷ್ಣ, ಜಗನನು ಪಾಲಿಪನೇ ಕೃಷ್ಣ. ಕೊಬ್ಬಿದ ದೈತ್ಯರ ಒಡಲನೆ ಸೀಳಿದೆ, ಇಂಥ ಆಟವನ್ನು ಎಲ್ಲಿ ಕಲಿತೆ ರಂಗ, ಜಗನ್ಮೋಹನನೇ ಕೃಷ್ಣ. ಈ ಕೃಷ್ಣ ಲೀಲೆಯನ್ನ ಯಶೋದೆ ಹಾಡಿ ಪಾಡಿ ಕೊಂಡಾಡುತ್ತಿದ್ದಾಳೆ. ಇವತ್ತಿನ ದಿನ ತಾವುಗಳೆಲ್ಲರೂ ಕೃಷ್ಣ ಲೀಲೆಯನ್ನ ಕೇಳಿದ್ದೀರಿ.
ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀರಿ ಅಂತ ಹೇಳ್ತಾ ಈ ಕೀರ್ತನ ಕಾಲಕ್ಷೇಪಕ್ಕೆ ನಾವೀಗ ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಮಂಗಳವಾಗಲಿ ಸರ್ವರಿಗೆ ತಾನೇ ನಾನೇ ನಾನೇ ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ. ಎಷ್ಟು ವರ್ಷಗಳಾಗಿತ್ತು ಗಿರಿಜಾ ನಿನ್ನ ಬಾಯಲ್ಲಿ ಹರಿಕತೆ ಕೇಳಿ. ಇವತ್ತು ನನ್ನ ಬದುಕನ್ನ ಸಾರ್ಥಕ ಮಾಡಿಬಿಟ್ಟೆ ನೀನು. ಮಕ್ಕಳ, ಗಿರಿಜಾ ನಮ್ಮೂರಿನ ದೇವಸ್ಥಾನದಲ್ಲಿ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಹರಿಕತೆ ಮಾಡ್ತಾ ಇದ್ಲು. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ಲು ಗೊತ್ತಾ? ಅವಳು ಹರಿಕತೆ ಕೇಳಕ್ಕೆ ಎಷ್ಟು ಜನ ಬರ್ತಾ ಇದ್ರು ಗೊತ್ತಾ ನಿಮ್ಗೆ? ಎಷ್ಟು ವರ್ಷ ಆದ್ಮೇಲೆ ನೀನು ಹರಿಕತೆ ಮಾಡ್ತಾ ಇದ್ದಿ. ಸ್ವಲ್ಪನೂ ತಪ್ಪು ಹೇಳಲಿಲ್ಲ, ಸ್ವಲ್ಪನೂ ತಡವರಿಸ್ಲಿಲ್ಲ. ಆ ಕೃಷ್ಣ ನಿನ್ಗದು ಏನ್ ಬುದ್ಧಿ ಕೊಟ್ನೋ ಏನೋ. ಇವತ್ತು ನಮ್ಮನೆಯಲ್ಲೇ ನೀನು ಹರಿಕತೆ ಕೇಳಿಸಿ ನಮ್ಮೆಲ್ರಿಗೂ ತುಂಬಾ ಖುಷಿ ಕೊಟ್ಬಿಟ್ಟೆ. ಎಲ್ಲ ಕ್ರೆಡಿಟ್ಸ್ ನನ್ಗೆ ಕೊಡ್ಬೇಕು ಮಾವ. ನೀವು ಮೂಲೆ ಸೇರಿದ ಹಾರ್ಮೋನಿಯಂನ ಆಚೆ ತೆಗೆದು ರಿಪೇರಿ ಮಾಡಿಸಿ ಈಗ ಹರಿಕತೆ ಆಗೋ ತರ ಮಾಡಿದೀನಿ. ನನ್ನನ್ನು ಸ್ವಲ್ಪ ಹೊಗಳಿ ಮಾವ. ಅತ್ತೆ ಏರ್ ಕೂತಿರೋ ಅಟ್ಟದ ಮೇಲೆ ಸ್ವಲ್ಪ ಜಾಗ ಮಾಡ್ಕೊಂಡು ನಾನು ಅವ್ರ ಪಕ್ಕ ಕೂತ್ಕೋತೀನಿ. ಗಿರ್ಜಾ, ನಾನು ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತೀನಿ. ಥ್ಯಾಂಕ್ಸ್ ಕಣೆ ಮೀನಾ. ಅಲ್ಲ, ಇಷ್ಟು ದಿನ ನಾನ್ ಮಾತಾಡ್ಸಿದ್ರೆ ಬೋಬೋ ಬೋ ಅಂತ ಜಗಳ ಮಾಡ್ಕೊಂಡ್ ಬರ್ತಾ ಇದ್ದ. ಆದ್ರೆ ಇವಾಗ ನೋಡಿದ್ರೆ ಫುಲ್ ಅವಾಯ್ಡು. ನಾನ್ ನೋಡಿದ್ರು ನೋಡ್ತಿಲ್ದಿರೋ ತರ ಹೋಗ್ತಾನೆ. ಮಾತಾಡ್ಸಿದ್ರೆ ಮುಖ ತಿರ್ಸ್ಕೊಳ್ತಾನೆ. ಅಬ್ಬಬ್ಬಾ, ಇವನ್ ಹತ್ರ ಕಲಿಬೇಕು. ಅಲ್ಲ, ಒಂದ್ಸಲಿ ನಾನ್ ಹೇಳೋದ್ನ ಕೇಳಿಸ್ಕೊಂಡು ಇಲ್ಲ ಕಣೆ ಕ್ಷಮಿಸಿದೀನಿ ಅಂತ ಅಂದ್ರೆ ಇವನ್ ಅಜ್ಜಿ ಮನೆ ಗಂಟೆ ಏನಾದ್ರು ಹೋಗುತ್ತಾ? ಅಯ್ಯೋ, ಇವನ್ ಅಜ್ಜಿನೇ ನಮ್ಮ ಅಜ್ಜಿ ತಾನೆ. ಹಿಂಗೆಲ್ಲ ಮಾತಾಡ್ಬಾರ್ದು. ಅದೇನಾದ್ರೂ ಆಗ್ಲಿ, ಒಂದ್ಸಲಿ ಕ್ಷಮಿಸ್ಬಿಟ್ರೆ ಏನಾಗ್ಬಿಡುತ್ತೆ? ಅಲ್ಲ, ನಾನ್ ಸಾರಿ ಕೇಳ್ತಿದೀನಿ ಅಂತ ಇವನೇನಾದ್ರು ಮಜಾ ತಗೊಂತ ಇದ್ದಾನ? ಅಲ್ಲ, ಸಾರಿ ಕೇಳಕ್ಕೆ ನಾನ್ ಯಾಕೆ ಇಷ್ಟೊಂದು ಒದ್ದಾಡ್ತಿದೀನಿ? ಅದು ಈ ಕಾಡ್ ಪಾಪಂಗೆ. ಹೌದು, ನನ್ನೆಲ್ಲ ತಪ್ಪಾಗಿದೆ. ಆದ್ರೆ ಅವನು ನನ್ಗೆ ಎಷ್ಟೆಲ್ಲಾ ಟಾರ್ಚರ್ ಕೊಟ್ಟಿಲ್ಲ. ಅಲ್ಲಿಗಿದು ಪಿಟಿ ಪಿಟಿ ಆಯ್ತು ತಾನೆ? ಯಾರು ಇದು ಯಾರ ಕೈ ಅಂತ ನಿಮಗೆ ಗೊತ್ತಾಗಲ್ವಾ? ಸಿದ್ದು. ಯಸ್, ಹೋಗು ಸಿದ್ದು, ಮೊದ್ಲೇ ನನ್ ಮೂಡ್ ಸರಿ ಇಲ್ಲ. ಅದ್ರಲ್ಲಿ ಮತ್ತೆ ಮತ್ತೆ ಬಂದು ನೀನ್ ಇರಿಟೇಟ್ ಬೇರೆ ಮಾಡ್ತಿದ್ಯಾ. ಯಾಕಮ್ಮ ಅಂತದ್ದೇನಾಯ್ತು? ಆ ವಲ್ಲಭ ಸಿದ್ದು ನನ್ ಸಾರಿನೇ ಅಕ್ಸೆಪ್ಟ್ ಮಾಡ್ತಿಲ್ಲ. ನನಗಂತೂ ತಲೆ ಚಿಟ್ಟಿಡುತ್ತಿದೆ. ಲೆಟರ್ ಬರ್ದಾಯ್ತು, ಕೈಯಲ್ಲಿ ಕ್ಯೂಟ್ ಆಗಿ ಅಪಾಲಜಿ ಕೇಳಿದ್ದು ಆಯ್ತು, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಎಲ್ಲ ಮಾಡಿದಾಯ್ತು. ಕ್ಷಮಿಸೋದಕ್ಕೆ ಅವನಿಗೆ ಏನ್ ದಾಡಿ ಅಂತಾನೆ ಗೊತ್ತಾಗ್ತಿಲ್ಲ. ಸಿಗ್ಲಿ ಅವನು ನನ್ ಕೈಗೆ, ಮಾಡ್ತೀನಿ. ನಿನ್ ಮೂಡು ತುಂಬಾ ಖರಾಬ್ ಆಗಿದೆ ಅಂತ ನನಗೆ ಗೊತ್ತು. ಅದನ್ನ ಚೇರ್ ಅಪ್ ಮಾಡೋದಕ್ಕಂತಾನೆ ನಾನು ಒಂದ್ ಜಾಗ ಕರ್ಕೊಂಡು ಹೋಗ್ತೀನಿ, ಬಾ. ಬೇಡ ಸಿದ್ದು, ನನಗ್ ಎಲ್ ಬರೋ ಮೂಡಲ್ಲೂ ಇಲ್ಲ. ಆ ಕಾಡ್ ಪಾಪ ನಿನ್ ಸಾರಿ ಅಕ್ಸೆಪ್ಟ್ ಮಾಡಿದಿದ್ರೆ ನಾನು ಎಷ್ಟು ಆರಾಮಾಗಿ ನಿನ್ ಜೊತೆ ಸುತ್ತಾಡ್ಬೋದಿತ್ತು. ಆದ್ರೆ ಈಗ ಅವನಿಂದ ನಂಗೆ ಒಂದ್ ಸ್ವಲ್ಪ ನೆಮ್ಮದಿನೂ ಇಲ್ಲ. ನೋಡು, ನೀನ್ ಹೀಗೆ ಅವನ ಬಗ್ಗೆ ಯೋಚನೆ ಮಾಡ್ಕೊಂಡು ಮನ್ಸಾಳ್ ಮಾಡ್ಕೊಂಡು ಕುತ್ಕೊಳ್ಳೋದನ್ನ ಒಬ್ಬ ಬಾಯ್ ಫ್ರೆಂಡ್ ಆಗಿ ನನಗ್ ನೋಡಕ್ಕಾಗಲ್ಲ. ನನಗ್ ಅದೆಲ್ಲ ಗೊತ್ತಿಲ್ಲ, ನನ್ ಜೊತೆ ಬರ್ಬೇಕು ಅಷ್ಟೇ. ಆದ್ರೆ ಎಲ್ಲಿಗೆ? ಹೇಳ್ತೀನಿ ಬಾ ಅಮ್ಮ. ಏ ಸಿದ್ದು, ಹುಡುಗಿ ಸಿಗೋದೇ ತುಂಬಾ ಕಷ್ಟ ಆಗೋಗಿದೆ. ಎಷ್ಟು ಕಡೆ ಹುಡುಕಿದ್ದೀನಿ ಅಂತೀರಿ? ಮೀನಾ, ಈ ಧ್ವನಿ ಎಲ್ಲೋ ಕೇಳ್ದಂಗಿದೆಯಲ್ಲ. ನಿಮ್ ಭಾವ ಬಂದ್ರು ಕಣೆ.
ಅಯ್ಯಯ್ಯೋ ಈಗ ನಿಮ್ಮ ಮಾವ ನನ್ನ ಹಿಂಗ್ ನೋಡಿದ್ರೆ ಅಷ್ಟೇ ಕೊಂದೇ ಬಿಡ್ತಾರ ನನ್ನ. ಅತ್ತೆ ಅತ್ತೆ ಹೆದರ್ಕೋಬೇಡಿ, ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಹುಷಾರೇ. ಮಾವ ಯಾಕೆ ಮಾವ ಹಾಗೆ ನೋಡ್ತಿದ್ದೀರಾ? ಇವ್ರು ಯಾರು? ಅಂಕಲ್ ನಮಸ್ತೆ, ಹೇಗಿದ್ದೀರಾ? ಕುಡಿಯೋದಕ್ಕೆ ಟೀ ತಗೋತೀರಾ ಕಾಫಿ ತಗೋತೀರಾ? ನನಗೆ ಟೀ ಓಕೆನಮ್ಮ. ನಮ್ಮತ್ತೆ ಕಾಫಿ ಸೂಪರ್ ಆಗಿ ಮಾಡ್ತಾರೆ, ಇರಿ ತಗೊಂಡ್ ಬರ್ತೀನಿ. ಗಿರಿಜಾ, ಅಯ್ಯಯ್ಯೋ ನಾನು ಹೋಗಲ್ಲ ಹೋದ್ರೆ ನನ್ ಕತೆ. ಗಿರಿಜಾ, ಬಂದೆ ರೀ, ಬಂದೆ, ಬರ್ತಾ ಇದ್ದೀನಿ. ಗಿರಿಜಾ, ಏನೇ ಇದು ನಿನ್ನ ಅವತಾರ? ಅವತಾರ ಅಲ್ಲ ಮಾವ, ಇದನ್ನ ಫೇಸ್ ಪ್ಯಾಕ್ ಅಂತಾರೆ. ಇದರಲ್ಲಿ ಕಡ್ಲೆ ಹಿಟ್ಟು, ಅರಿಶಿನ, ಮೊಸರು ಎಲ್ಲ ಇದೆ. ಇದನ್ನ ಹಚ್ಕೊಂಡ್ರೆ ಸ್ಕಿನ್ ಸಾಫ್ಟ್ ಆಗುತ್ತೆ. ಹಾಗೆ ಇದು ಆಂಟಿ ಏಜಿಂಗ್ ಆಗೋ ಕೆಲಸ ಮಾಡುತ್ತೆ. ನೋಡ್ತಾ ಇರಿ ಮಾವ, ಅತ್ತೆ ಮುಖ ತೊಳೆದ್ಮೇಲೆ ಮುಖ ಪಳಪಳ ಅಂತ ಹೊಳಿಯುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಅತ್ತೆ ಮೇಲೆ ಮತ್ತೆ ಹೊಸದಾಗಿ ಪ್ರೀತಿ ಹುಟ್ಟುತ್ತೆ ಮಾವ. ಗಿರಿಜಾ, ಈಗ ಇವಳು ಬಾಯಿ ಮುಚ್ಚಿಸ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ತೇನೋ ಗೊತ್ತಿಲ್ಲ. ಈ ಫೇಸ್ ಪ್ಯಾಕ್ ಬೇರೆ. ಸುಮ್ಮನೆ ಇರೆ ಬರ್ರಿ, ಏನಿಲ್ಲ, ನೀವೊಂದ್ 2 ನಿಮಿಷ ಕೂತಿರಿ. ಅಣ್ಣ ನಮಸ್ಕಾರ, ನಾನು ಗಿರ್ಜಾ. ಒಂದ್ 2 ನಿಮಿಷ ಕೂತಿರಿ, ನಾನು ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ, ಸರಿನಾ? ಬಾರಿ ಬಾರಿ. ಮಂಜಣ್ಣ,